ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 2 ಲಕ್ಷ ಲಡ್ಡುಗಳು ಸಿದ್ಧವಾಗ್ತಾ ಇದ್ದಾವೆ. ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಭಕ್ತರಿಗಾಗಿ ಲಡ್ಡು ತಯಾರು ಮಾಡಲಾಗ್ತಾ ಇದೆ. ಸುಮಾರು 60ಕ್ಕೂ ಹೆಚ್ಚು ಬಾಣಸಿಗರು ಲಡ್ಡು ತಯಾರು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಜನವರಿ 1ರಂದು ದೇವಾಲಯದಲ್ಲಿ ಲಾಡು ವಿತರಣೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಮೈಸೂರಿನ ವಿಜಯನಗರದಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 2 ಲಕ್ಷ ಲಡ್ಡುಗಳ ಒಂದು ತಯಾರಿಕಾ ಕಾರ್ಯ ಕೂಡ ಈಗ ನಡೀತಾ ಇರತಕ್ಕಂಥದ್ದು. ಹೊಸ ವರ್ಷದಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಆ ಒಂದು ಸಂದರ್ಭದಲ್ಲಿ ಹೊಸ ವರ್ಷದಂದು ದೇವರ ದರ್ಶನಕ್ಕೆ ಬರತಕ್ಕಂಥವರು, ಪ್ರಾರ್ಥನೆಯನ್ನ ಸಲ್ಲಿಸತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಲಡ್ಡು ಪ್ರಸಾದವನ್ನ ನೀಡಲಾಗುತ್ತೆ. ಇಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಲಡ್ಡುಗಳನ್ನ ತಯಾರು ಮಾಡಲಾಗುತ್ತೆ. ಅದರಲ್ಲಿ 60ಕ್ಕೂ ಹೆಚ್ಚು ಬಾಣಸಿಗರಿಂದ ತಯಾರಾಗುವಂತಹ ಈ ಒಂದು ಲಡ್ಡುಗಳನ್ನ 1ನೇ ತಾರೀಕು ಅಂದ್ರೆ ಹೊಸ ವರ್ಷದಂದು ಬೆಳಗಿನ ಜಾವ 4 ಗಂಟೆಯಿಂದ ಪ್ರಸಾದವನ್ನ ವಿತರಣೆ ಮಾಡಲಾಗುತ್ತೆ. ಈಗಾಗಲೇ ಲಡ್ಡುಗಳನ್ನ ತಯಾರು ಮಾಡಿ ಅಲ್ಲಿ ಜೋಡಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು. ಇದೇ ತರ ಎಲ್ಲಾ ಲಡ್ಡುಗಳನ್ನು ಕೂಡ ಜೋಡಿಸಲಾಗುತ್ತೆ. ಜೋಡಿಸಿದ ನಂತರ ಬಾಕ್ಸ್ಗಳಲ್ಲಿ ಪ್ಯಾಕೆಟ್ ಮಾಡಿದ ನಂತರ 1ನೇ ತಾರೀಕು ಬೆಳಗಿನ ಜಾವ ಯೋಗ ನರಸಿಂಹ ಸ್ವಾಮಿಗೆ ಹೋಮ ಹವನಗಳನ್ನ ಮಾಡುವ ಮುಖಾಂತರ, ಪೂಜೆಗಳನ್ನ ಮಾಡುವ ಮುಖಾಂತರ ಬರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಈ ಒಂದು ಲಡ್ಡು ಪ್ರಸಾದವನ್ನ ವಿತರಣೆ ಮಾಡಲಾಗುತ್ತೆ. ಈ ಒಂದು ಲಡ್ಡು ಪ್ರಸಾದವನ್ನ ವಿತರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇದರ ಜೊತೆಗೆ ಅನ್ನ ಪ್ರಸಾದವನ್ನು ಕೂಡ ವಿತರಣೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಈಗಾಗಲೇ ನಾವು ಕಾಣಬಹುದು, ಲಡ್ಡು ತಯಾರು ಮಾಡುವಂತಹ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳು ಈಗಾಗಲೇ ನಡೀತಾ ಇರತಕ್ಕಂಥದ್ದು. ಕಳೆದ 20ನೇ ತಾರೀಕಿನಿಂದ ಅಂದ್ರೆ ಸುಮಾರು 10 ದಿನಗಳ ಕಾಲ ಈ ಒಂದು 2 ಲಕ್ಷ ಲಡ್ಡುಗಳನ್ನ ತಯಾರು ಮಾಡುವಂತಹ ಒಂದು ಕೆಲಸವನ್ನ ಬಾಣಸಿಗರು ಮಾಡ್ತಾ ಇರ್ತಾರೆ. ಸುಮಾರು 60ಕ್ಕೂ ಹೆಚ್ಚು ಬಾಣಸಿಗರು ಲಡ್ಡು ತಯಾರು ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಈ ಒಂದು ಲಡ್ಡುಗಳಿಗೆ 2 ಲಕ್ಷಕ್ಕೂ ಹೆಚ್ಚಿನ ಲಡ್ಡುಗಳಿಗಾಗಿ 100 ಕ್ವಿಂಟಾಲ್ ಕಡಲೆ ಇಟ್ಟಿರಬಹುದು, 200 ಕ್ವಿಂಟಾಲ್ ಸಕ್ಕರೆ, ದ್ರಾಕ್ಷಿ, ಗೋಡಂಬಿಗಳು ಎಲ್ಲವನ್ನು ಕೂಡ ಲಡ್ಡುಗೆ ಬೇಕಾಗಿರತಕ್ಕಂಥ ಎಲ್ಲಾ ಪದಾರ್ಥಗಳನ್ನು ಕೂಡ ಇಲ್ಲಿ ಬಳಸುವ ಮುಖಾಂತರ ಇಲ್ಲಿ 2 ಲಕ್ಷ ಲಡ್ಡುಗಳನ್ನ ತಯಾರು ಮಾಡಲಾಗುತ್ತೆ. ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ಹೊಸ ವರ್ಷದಂದು 2 ಲಕ್ಷಕ್ಕೂ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ. ಆ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಲಡ್ಡು ಪ್ರಸಾದವನ್ನ ನೀಡುವ ಮುಖಾಂತರ ದೇಶಕ್ಕೆ ಒಳಿತಾಗುವಂತಹ ನಿಟ್ಟಿನಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೊಸ ವರ್ಷದ ಸಿದ್ಧತೆ ನಡೀತಾ ಇರತಕ್ಕಂಥದ್ದು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯೋದ್ರ ಜೊತೆಗೆ ಬರುವಂತಹ ಭಕ್ತಾದಿಗಳಿಗಾಗಿ 2 ಲಕ್ಷ ಲಡ್ಡುಗಳನ್ನ ವಿತರಣೆ ಮಾಡಲಾಗುತ್ತೆ. ಪ್ರಸಾದವಾಗಿ ವಿತರಣೆ ಮಾಡುವಂತಹ ಈ ಒಂದು ಲಡ್ಡು ಪ್ರಸಾದ ಸ್ವೀಕಾರ ಮಾಡುವಂತಹ ಭಕ್ತಾದಿಗಳು ಇಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.